ಕ್ಯಾಶ್ಯೂ ಆ್ಯಪಲ್ ಟು ಮಾರ್ಕೆಟ್. ಇದು ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀ ಪಡ್ರೆಯವರು 2015 ಡಿಸೆಂಬರ್ 30ರಂದು ಹುಟ್ಟುಹಾಕಿದ ವಾಟ್ಸಪ್ ಗ್ರೂಪ್. ಇದೀಗ ಗುಂಪಿನಲ್ಲಿ 294 ಮಂದಿ ಸದಸ್ಯರಿದ್ದಾರೆ. ಇದುವರೆಗೆ ನಿರ್ಲಕ್ಷಿಸಲ್ಪಟ್ಟ ಗೇರುಹಣ್ಣಿನ ಬಳಕೆ, ಮೌಲ್ಯವರ್ಧನೆ, ಮಾರುಕಟ್ಟೆ ಸಾಧ್ಯತೆ, ತರಬೇತಿ ಕಾರ್ಯಕ್ರಮ, ಮೌಲ್ಯವರ್ಧನೆಯಲ್ಲಿ ಎದುರಾಗುವ ತೊಡಕುಗಳು, ಅವುಗಳ ನಿವಾರಣೋಪಾಯ, ಹೀಗೆ ಅನೇಕ ಸಂಗತಿಗಳ ಬಗ್ಗೆ ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡುವಂಥದ್ದೇ ಈ ಗುಂಪಿನ ಉದ್ದೇಶ. ಗುಂಪಿನಲ್ಲಿ ಪ್ರತಿನಿತ್ಯ ವ್ಯಕ್ತವಾಗುವ ಸಂಗತಿಗಳು ಗೇರುಹಣ್ಣಿನ ಬಗೆಗಿನ ಹೊಸ ಪ್ರಪಂಚವನ್ನೇ ತೆರೆದಿಟ್ಟಿದೆ. ಈವರೆಗಿನ ಬೆಳವಣಿಗೆ ಗಮನಿಸಿದ ಶ್ರೀ ಪಡ್ರೆಯವರು ಗೇರುಹಣ್ಣಿನ ಉತ್ಪನ್ನಗಳ ಪೈಕಿ ಜನಮನ ಗೆಲ್ಲಲು ಝೀರೋ ಅಡಿಟಿವ್ ಜ್ಯೂಸಿಗಿರುವ ಅದ್ಭುತ ಸಾಮರ್ಥ್ಯ ಬೇರಾವ ಉತ್ಪನ್ನಗಳಿಗೂ ಬಾರದು. ಮುಂದಿನ ದಿನಗಳಲ್ಲಿ ಗೇರುಹಣ್ಣಿನ ತಾಜಾ ಜ್ಯೂಸ್ ಜನಪ್ರಿಯವಾಗುತ್ತಾ ಹೋದಂತೆ ಗೇರುಹಣ್ಣಿನ ಪಲ್ಪಿಗೂ ಬೇಡಿಕೆ ಹೆಚ್ಚುವುದರಲ್ಲಿ ಸಂದೇಹವಿಲ್ಲ. ಕೃಷಿಕರೇ ಮಾಡಿಕೊಳ್ಳಲು ತುಂಬ ಅನುಕೂಲಕರವಾದ 2 ಮೌಲ್ಯವರ್ಧನೆಗಳೆಂದರೆ ಗೇರುಹಣ್ಣಿನ ಜ್ಯೂಸ್ ಹಾಗೂ ಗೇರುಹಣ್ಣಿನ ಪಲ್ಪ್ ಎಂದಿದ್ದಾರೆ. So when you are going for prash preparation or any product which should be high in the polyphenol content, you should take 8174, 8194 you can take. ಪುತ್ತೂರು NRCCಯ ಗೇರು ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಜೆ ದಿನಕರ ಅಡಿಗ ಅವರು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಬಗ್ಗೆ ಉಲ್ಲೇಖಿಸಿದರು. ದೇಶದಲ್ಲಿ ಉತ್ಪಾದನೆಯಾಗುವ ಸರಿಸುಮಾರು 60 ಲಕ್ಷ ಟನ್ ಗೇರುಹಣ್ಣು ಈವರೆಗೆ ವ್ಯರ್ಥವಾಗುತ್ತಿದೆ. ಇದರ ಬಳಕೆ ಹಾಗೂ ಮೌಲ್ಯವರ್ಧನೆಗೆ ವಿಪುಲ ಅವಕಾಶ ಇದೆ. ನಮ್ಮ ಸಂಸ್ಥೆ ಈವರೆಗೆ 30 ಮಂದಿಗೆ ಗೇರುಹಣ್ಣು ಸಂಸ್ಕರಣೆಯ ಬಗ್ಗೆ ಉಚಿತ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತರಬೇತಿ ಪಡೆದವರು ಈಗಾಗಲೇ ಗೇರುಹಣ್ಣಿನ ಜ್ಯೂಸ್ ಹಾಗೂ ಪಲ್ಪ್ ಹಾಗೂ ಇನ್ನಿತರ ಉತ್ಪನ್ನಗಳನ್ನು ತಯಾರಿಸಿದ್ದಾರೆ. ಹಾಗಾಗಿ ನಾವು ಹಮ್ಮಿಕೊಂಡ ಈ ತರಬೇತಿ ಕಾರ್ಯಕ್ರಮ ಸಾರ್ಥಕ ಎನಿಸಿದೆ ಎಂದಿದ್ದಾರೆ. ಸಂಸ್ಕರಣಾ ವಿಶೇಷಜ್ಞರಾದ ಡಾಕ್ಟರ್ ಜ್ಯೋತಿ ನಿಷಾದ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದಾರೆ. ಗುತ್ತಿಗಾರಿನ ಅಮರ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ದಿವ್ಯಾ ಅವರು ಹೇಳುವಂತೆ NLRM ಯೋಜನೆಯ ಮೂಲಕ ಪಂಚಾಯತ್ ಮಟ್ಟದಲ್ಲಿ ಮಹಿಳೆಯರು ವಿವಿಧ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗ ಹೊಸದಾಗಿ ಒಂದು ಸೇರ್ಪಡೆಯಾದದ್ದು ಗೇರುಹಣ್ಣಿನ ಜ್ಯೂಸ್ ತಯಾರಿ. ಈ ಗೇರು ಇದರ ಬಗ್ಗೆ ಅಂದರೆ ಈ ಒಂದು ಗೇರುಹಣ್ಣಿನ ರಸ, ಕ್ಯಾಶ್ಯೂ ಆ್ಯಪಲ್ ಜ್ಯೂಸ್ ಇದೆ, ಇದೊಂದು ಹೊಸ ಕಾನ್ಸೆಪ್ಟ್ ಅನಿಸುತ್ತೆ. ಎಲ್ಲೋ ಕೊಳೆತು ಹೋಗುವಂಥ ಹಣ್ಣು ಅದು ನಮಗೆ ಈ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ ಒಂದು ನಮ್ಮ ಶ್ರೀ ಪಡ್ಡೆ ಸರ್ ಅವರ ಮುಖಾಂತರ ನಮಗೆ ಒಂದು ಮಾಹಿತಿ ಸಿಕ್ಕಾಗ ಈ ಒಂದು ವಿಚಾರವನ್ನು ನಾವು ಮಹಿಳೆಯರಿಗೆ ತಿಳಿಸ್ಬೋದಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ತಿಳ್ಕೊಂಡಾಗ ಇದನ್ನು ಮೊದಲು ನಾವು ಈ ಒಂದು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಎಲ್ಲಿ ನಡೀತಾ ಉಂಟು, ಇದು ಏನು ನಡೀತಾ ಉಂಟು ಆ ಪ್ರೊಸೆಸನ್ನು ನೋಡಬೇಕು ಅಂತ ಹೇಳಿದಾಗ ನಾವು ಪೆರಿಯಾಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿ ಭೇಟಿ ನೀಡಿ ಅಲ್ಲಿ ಹೇಗೆ ನಡೀತುಂಟು ಆ ಪ್ರೊಸೆಸ್, ಗೇರುಹಣ್ಣಿನ ಪ್ರೊಸೆಸ್ ಹೇಗೆ ನಡೀತಾ ಉಂಟು ಅದರ ಬಗ್ಗೆ ಒಂದೆಲ್ಲ ಭೇಟಿ ನೀಡಿ ಅಲ್ಲಿನ ವರ್ಕರ್ಸ್ ಹತ್ರ ಅದರ ಡೀಟೇಲ್ಸನ್ನು ಪಡ್ಕೊಂಡು ನಮ್ಮಲ್ಲೂ ಕೂಡ ಇದನ್ನು ಹೇಗೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ ನಮ್ಮ ಜೊತೆ ನನ್ನ ಇವರು ಲತಾ ಕುಮಾರಿ ಆಜಡ್ಕ ಅಂತ ಅವರು ಬಹಳ ಆಸಕ್ತಿಯಿಂದ ಈ ಒಂದು ಗೇರುಹಣ್ಣಿನ ಆ್ಯಪಲ್ ಜ್ಯೂಸ್ ಏನು ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಅವರಿಗೆ. ಸೊ ಅವ್ರು ಏನು ಮಾಡಿದರು, ನಾವು ಇದನ್ನು ಮಾಡುವ ಅಂತ ಹೇಳುವಂಥ ದೃಷ್ಟಿಯಿಂದ ಈಗ ನಮ್ಮ ಸಂಜೀವಿನಿ ಒಕ್ಕೂಟದಲ್ಲಿ ಮಾಸಿಕ ಸಂತೆ ಅಂತ ಮಾಡ್ತೇವೆ ನಾವು. ಆ ಮಾಸಿಕ ಸಂತೆ ಮಾಡಿದಾಗ ನಾವು ಜನಗಳಿಂದ ಏನಾದರೂ ಒಂದು ಫೀಡ್ಬ್ಯಾಕ್ ನಮಗೆ ಸಿಗಬೇಕು. ಸೊ ಆ ಫೀಡ್ಬ್ಯಾಕನ್ನು ಹೇಗೆ ಸಿಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಒಂದು ಸ್ಯಾಂಪಲ್ ಆಗಿ ಆ ದಿವಸ ಒಂದು ಈ ಗೇರುಹಣ್ಣಿನ ರುಚಿಯನ್ನು ತೋರಿಸುವ ಅಂತೇಳಿ ಜನರಿಗೆ ಇದು ಮಾಡಿದ್ದು. ಆ ದೃಷ್ಟಿಯಿಂದ ಆ ಮಾಸಿಕ ಸಂತೆಯಲ್ಲಿ ಒಂದು ಸಣ್ಣ ಒಂದು 10-15 ಲೀಟ್ರ್ ಇದನ್ನು ಮಾಡಿ ಜನರಿಗೆ ಒಂದು ಪಬ್ಲಿಸಿಟಿಯೂ ಕೂಡ ಕೊಟ್ವಿ ನಾವು. ನಮ್ಮ ವರ್ತಕರ ಅಧ್ಯಕ್ಷರನ್ನ ಆ ದಿವಸ ಇದೆಲ್ಲ ಮಾಡಿ ಕರೆಸಿ ಆ ರಸವನ್ನು ಕೊಟ್ಟು ಅವರಿಂದ ಫೀಡ್ಬ್ಯಾಕ್ ಒಳ್ಳೆಯ ರಿಸಲ್ಟ್ ಬಂತು ನಮಗೆ. ಇದನ್ನು ಮಾಡ್ಬೋದು, ಯಾಕೆಂತೇಳಿದ್ರೆ ಈಗೆಲ್ಲ ಕಬ್ಬಿನ ಜ್ಯೂಸು ಅದೆಲ್ಲ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವಿ. ಹಾಗೆಯೇ ಇದು ಕೂಡ ಒಂದು ಹಣ್ಣಿನಿಂದ ಒಂದು ಒಳ್ಳೆಯ ರಸ ಜನರಿಗೆ ಒಂದು ಸ್ವಾದ ಸಿಕ್ಕಿದೆ. ಸೊ ಆ ಒಂದು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೇವೆ. ಸೊ ಅದು ಬಹಳ ಖುಷಿ ಆಯಿತು. ಯಾಕೆಂದರೆ ಇನ್ನು ಮುಂದೆ ಅಂಥ ಚಟುವಟಿಕೆಗಳು ಬೇರೆ ಬೇರೆ ಚಟುವಟಿಕೆಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಚಟುವಟಿಕೆಯನ್ನು ಮಾಡಿದ್ದೇವೆ. ಮತ್ತು ಇದರಲ್ಲಿ ನಮಗೆ ಅದೇ ಪಡ್ರೆ ಸರ್ ಅವರೊಂದು ವಾಟ್ಸಪ್ ಗುಂಪು ರಚನೆ ಮಾಡಿದ್ರಲ್ಲ, ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಏನು ಅಲ್ಲಿ ಮಾಡುವಂಥ ವಿಜ್ಞಾನಿಗಳಿದ್ದಾರೆ, ಅಥವಾ ಅಲ್ಲಿ ವ್ಯಾಪಾರಸ್ಥರು ಇದ್ದಾರೆ, ದೊಡ್ಡ ದೊಡ್ಡ ಉದ್ಯಮಗಳು ಎಲ್ಲರಿದ್ದಾರೆ. ಅವರಿಂದ ಬರುವಂಥ ಅನುಭವಗಳನ್ನು ನಾವು ನಿಜವಾಗಿ ಏನೂ ಇಲ್ಲ, ನಮಗೇನೋ ಹೊಸದೊಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಹೊರಟಿದ್ವಿ.
ಹೊರಟಿದ್ದು. ಅಲ್ಲಿ ಅನುಭವ ಪಡೆದಂಥ ಬೇರೆ ಬೇರೆ ವಿಭಾಗದ ಜನರಿದ್ದಾರೆ. ಸೊ ಅದರಿಂದ ನಮಗೆ ಬಹಳ ಮಾಹಿತಿ ಸಿಗ್ತದೆ. ಅವರು ಮಾಡುವಂಥ ಒಂದೊಂದು ಸಣ್ಣ ಸಣ್ಣ ವಿಚಾರಗಳಿಂದಲೂ ಕೂಡ ನಮಗೆ ಏನೋ ಮಾಡ್ಬೋದು ಇದರಲ್ಲಿ ಅಂತ ಹೇಳುವಂಥ ಒಂದು ಇದಾಯಿತು. ಹಾಗಾಗಿ ನಾವು ಆ ಒಂದು ಇದಕ್ಕೆ ಹೊರಟಿದ್ವಿ. ಈ ಒಕ್ಕೂಟದ ಸದಸ್ಯೆ ಗುತ್ತಿಗಾರಿನ ಲತಾ ಕುಮಾರಿ ಆಜಡ್ಕ ಅವರು NRCCಯಲ್ಲಿ ತರಬೇತಿ ಪಡೆದು ಗೇರು ಹಣ್ಣಿನ ಜ್ಯೂಸ್ ತಯಾರಿಸಿ ಇದರ ಸವಿಯನ್ನು ಮಾಸಿಕ ಸಂತೆಯಲ್ಲಿ ಪರಿಚಯಿಸಿದ್ದಾರೆ. ಈಗ ಹಣ್ಣಿನ ರಸ ಹಿಂಡುವ ಮೋಟಾರ್ ಚಾಲಿತ ಯಂತ್ರ ಖರೀದಿಸಿ ಮುಂದಿನ ಬೆಳವಣಿಗೆಯನ್ನು ಕಾದು ನೋಡುವವರಿದ್ದಾರೆ. ಅಂದರೆ ಇನ್ನೂ ಕೂಡ ಜನಗಳ ಬಗ್ಗೆ ಅದನ್ನು ಕುಡಿದ್ರೆ ಬೇರು ವಾಸನೆ ಬರ್ತದ, ಅದನ್ನು ಕುಡಿದ್ರೆ ಅಮಲ ಇರ್ತದ ಹೇಳುವಂಥದ್ದು ಇನ್ನೂ ಕೂಡ ಜನಗಳ ಅಭಿಪ್ರಾಯ ಉಂಟು. ಅದು ಹೋಗಲಾಡಿಸ್ಬೇಕು. ಯಾಕಂದರೆ ಗೇರು ಹಣ್ಣು ತುಂಬ ಹಾಳಾಗ್ತಾಯಿದೆ. ಗೇರು ಹಣ್ಣಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಹಣ್ಣನ್ನು ನಾವು ಕೊಳಿತು ಬಿಸಾಡ್ತೇವೆ. ಆದ ಕಾರಣ ನನಗೆ ಈಗ ಇನ್ನೂ ಸೀಸನ್ ಇಲ್ಲ, 1 ತಿಂಗಳಷ್ಟು ಇರೋದು. ಆದರೆ ಬಟ್ ನನಗದು ಈಗ ಮಿಷಿನ್ ಬಂದರೆ ನಾಡ್ದೀಗ ಆಗುವಾಗ ನನಗದು ತುಂಬ ಪಿಕಪ್ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ನಾನು ಮಿಷಿನ್ ಮತ್ತು ಪರ್ಚೇಸ್ ಮಾಡ್ತೀನಿ. ಇವತ್ತು ಅಥವಾ ನಾಳೆಯಲ್ಲಿ ನನ್ನ ಕೈ ಸೇರ್ಬೋದು ಅಂತ ನಾನೊಂದು ಆಸೆಯಲ್ಲಿದ್ದೇನೆ. ಹಾಗೆ ಹಣ್ಣು ಬೇರೆಯವರ ತೋಟದಿಂದ ಕಲೆಕ್ಟ್ ಮಾಡಿ ಕೈಯಲ್ಲೇ ಕೊಯ್ದ ಹಣ್ಣು, ಫ್ರೆಶ್ ಹಣ್ಣನ್ನು ತಂದು, ಅದು ಹಣ್ಣಲ್ಲಿ ಕೂಡ ಬೇರೆ ಬೇರೆ ವಿಧ ಇರುವ ಕಾರಣ ಕೆಲವು ಹಣ್ಣು ಜಾಸ್ತಿ ದೊಂಡೆ ಇದು ಸ್ವಲ್ಪ ಇದಿರ್ತದೆ, ಕೆಲವು ಹಣ್ಣು ಏನು ಇರೋದಿಲ್ಲ, ಚಂದ ಗೊತ್ತೇ ಆಗೋದಿಲ್ಲ, ಚಂದ ಇರ್ತದೆ. ಹಣ್ಣುಗಳ ವಿಧ ಹಣ್ಣುಗಳಿರುವ ಕಾರಣ ಅದರಲ್ಲಿ ಕೆಲವು ಹಣ್ಣುಗಳು ಸ್ವಲ್ಪ ದೊಂಡೆ ಸ್ವಲ್ಪ ಇದು ಜಾಸ್ತಿ ಇರ್ತದೆ, ಅದರಲ್ಲಿ ಒಗರು ಜಾಸ್ತಿ ಅಂತ ಇರೋದು ಅಂದ್ರೆ ಸ್ವಲ್ಪ ಗೊತ್ತಾಗ್ತದೆ. ಬಾಕಿ ಕೆಲವು ಹಣ್ಣುಗಳಲ್ಲಿ ಒಂದೊಂದು ಕಡೆ ಹಣ್ಣುಗಳಲ್ಲಿ ಗೊತ್ತಾಗೋದಿಲ್ಲ, ಒಗರಿನ ಅಂಶ ಇರೋದಿಲ್ಲ. ಬಟ್ ನಮಗೆ ಒಳ್ಳೆ ರೀತಿಯಲ್ಲಿ ಕಂಡದ್ದು ಸಾಗು ಮಾತ್ರ. ಬೇಗ ಅದು ಅದರ ಈ ಒಗರು ಅಂಶವನ್ನು ಸೈಡ್ ಹಾಕ್ತದೆ, ಕೆಳಗೆ ನಿಲ್ಲಿಸ್ತದೆ. ಮತ್ತು ಅಲ್ಲಿ ಅದು ಪಲ್ಪ್ ಮಾಡುವ ಬಗ್ಗೆ ಕೂಡ ಹೇಳಿಕೊಟ್ರು. ನನಗೆ ಅದು ಪಲ್ಪ್ ಅಂದರೆ ಅದು ಫ್ರೆಶ್ ಇರೋದಿಲ್ಲ ಅಂತ ಅನಿಸ್ತಿತ್ತು ನಮಗೆ. ಯಾಕಂದರೆ ನಮಗೀಗ ಬೇಕಾದ ಜ್ಯೂಸು ಜೂನ್ ಫಸ್ಟ್ ಆಗೋ ಜ್ಯೂಸ್ ನಿಲ್ತದೆ, ಮತ್ತು ಬೇಕಾದ ಅಕ್ಟೋಬರಿನ ನಂತರ ಅಷ್ಟೊತ್ತಿಗೆ ಹಣ್ಣು ಶುರು ಆಗ್ತದೆ ಅಂತ ಹೇಳುವಂಥ ಒಂದು ನನ್ನ ಅಭಿಪ್ರಾಯ ಹಾಗೆ. ಮತ್ತೆ ಇನ್ನೂ ಗೊತ್ತಿಲ್ಲ, ನನಗೆ ಅದು ಹಾಗೆ ಅನ್ನಿಸ್ತದೆ. ನನಗೆ ಪಲ್ಪ್ ಅಗತ್ಯ ಇಲ್ಲ ಅಂದರೆ ಪಲ್ಪ್ ಮಾಡಿದರೆ ಅದರ ಟೇಸ್ಟ್ ಹೋಗ್ತದೆ. ಪಲ್ಪಿನ ಟೇಸ್ಟಿಗೂ ಈ ರಸದ ಟೇಸ್ಟಿಗೂ ತುಂಬ ಇರ್ತದೆ. ಹಾಗೆ ರಸ ಫ್ರೆಶ್ ಆಗಿರ್ತದೆ. ಫ್ರೆಶ್ ರಸವನ್ನೇ ಮಾಡಬೇಕು ಅಂತ ಇದ್ದೇನೆ ನಾನು. ಪಲ್ಪ್ ಮಾಡಿ ಇಡೋದಿಲ್ಲ. ಪಲ್ಪ್ ಮಾಡಿದರೂ ನಮಗೆ ಅದು ನಮ್ಮ ಹಳ್ಳಿಗಳಲ್ಲಿ ಕರೆಂಟು ಹೋದರೆ ಅದು 2 ದಿವಸ ಕರೆಂಟ್ ಇಲ್ಲ ಅಂದರೆ ಮತ್ತೆ ಆ ಪಲ್ಪ್ ವೇಸ್ಟ್ ಆಗ್ತದೆ. ಪಲ್ಪ್ ಮಾಡಿದ ನಂತರ ಅದನ್ನು ನಾವು ನೀಟಾಗಿ ಜೋಕೆಮ ಕೂಡ ಮಾಡಬೇಕು. ಹಾಗೆ ಇನ್ನು ಮುಂದಿನ ದಿನಗಳೆಲ್ಲಾದರೂ ವರ್ಕೌಟ್ ಆದರೆ ಹಣ್ಣಿಗೆ ಬೆಲೆ ನೀಡಿ ಪರ್ಚೇಸ್ ಮಾಡಿ ಮತ್ತೆ ನಾನು ಮಾಡುವಂತೇಳೋ ಉದ್ದೇಶ ಕೂಡ ಉಂಟು. ಎಲ್ಲಾದರೂ ತುಂಬ ನನಗೆ ಬೇಕು ಅಂತ ಐತೆ ಅವರಿಗೂ ಕೂಡ ಆ ಹಣ್ಣಿಂದ ಕೃಷಿಕನಿಗೂ ಕೂಡ ಬರುವಂಥದ್ದು ಸ್ವಲ್ಪ ಬರಬೇಕಲ್ಲ ಸರ್. ಕೃಷಿಕರು ಕೂಡ ಕಷ್ಟಪಡ್ತಾರಲ್ಲ. ಫ್ರೆಶ್ ಹಣ್ಣು ಕೊಯ್ದು ತಂದು ಕೊಟ್ಟರೆ ಅವರಿಗೊಂದು ಕೆಜಿಗಿಂತಿಷ್ಟು ಅಂತ ಕೊಟ್ಟು ತೆಕೊಳ್ಳು ಅಂತೇಳುವಂಥದ್ದು ಉಂಟು ಮುಂದಿನ ದಿನಗಳಲ್ಲಿ. ಚಳ್ಳಕೆರೆ ತಾಲೂಕು ತಿಪ್ಪೇಸ್ವಾಮಿ ನಿವೃತ್ತ ಇಂಜಿನಿಯರ್, ಸಾವಯವ ಕೃಷಿಯಲ್ಲಿ ಆಸಕ್ತರು. CNR ಎಗ್ರಿಫಾರ್ಮ್ ಎಂಬ ಸಂಸ್ಥೆಯ ಮೂಲಕ ಗೇರು ಹಣ್ಣಿನ ರಸದ ಸ್ವಾದವನ್ನು ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡಿ ನಾನು ಡೈಲಿ ನಮ್ಮ ಚಿತ್ರದುರ್ಗದ ಕ್ರೀಡಾಂಗಣದ ಹತ್ರ ವಾಯುವಿಹಾರಕ್ಕೆ ಬರ್ತಕ್ಕಂಥ ಜನಗಳಿಗೆ ಅದನ್ನು ಸ್ಯಾಂಪ್ಲಿಂಗಾಗಿ ಸರ್ವ್ ಮಾಡ್ತಾಯಿದ್ದೀನಿ. ಸ್ಯಾಂಪ್ಲಿಂಗ್ ಕೊಡ್ತೀನಿ ಫಸ್ಟು. ಬನ್ನಿ, ಇದು ಗೋಡಂಬಿ ಹಣ್ಣಿನ ಜ್ಯೂಸು ನಿಮಗೆ ನಮ್ಮ ಏರಿಯಾದಲ್ಲಿ ಹೊಸದಿದು, ಈ ರುಚಿ ಮತ್ತು ಫ್ಲೇವರ್ ನಿಮ್ಗೆ ಯಾವುದೂ ಗೊತ್ತಿಲ್ಲ. ಇದನ್ನು ನೋಡಿ ಆನಂದಿಸಿ, ನಿಮಗೆ ಹೊಸ ರುಚಿ ನಿಮಗೆ ಚೆನ್ನಾಗಿತ್ತು ಅಂದರೆ ನೀವು ಮತ್ತೆ ಅದನ್ನು ನೀವು ಯೂಸ್ ಮಾಡಲಿಕ್ಕೆ ನನ್ನ ಸಂಪರ್ಕ ಇರುತ್ತೆ. ನಿಮಗೆ ನಾನು ಸಪ್ಲೈ ಮಾಡ್ತೀನಿ ಅಂತಕ್ಕಂಥ. ಹೇಗೆ ಮಾಡ್ತೀರಿ ಜ್ಯೂಸನ್ನು ನಾವು ಈಗ ಜ್ಯೂಸ್ ಎಕ್ಸ್ಟ್ರಾಕ್ಟ್ ನಾವು ಮೊದಲಿಗೆ ಕೈಯಲ್ಲಿ ಯೂಸ್ ಮಾಡ್ತಿದ್ವಿ. ಈಗ ಜ್ಯೂಸ್ ಎಕ್ಸ್ಟ್ರಾಕ್ಟರ್ ಒಂದು ಮಿನಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ತೊಗೊಂಬಂದಿದ್ವಿ. ಡೈಲಿ ಒಂದು 15-20 ಲೀಟ್ರ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದನ್ನು ಸಾಯಂಕಾಲ ತೊಗೊಂಬಂದು ಅದಕ್ಕೆ ಸಬ್ಬಕ್ಕಿ ಪೇಸ್ಟ್ ಮಾಡಿ ಹಾಕಿ ಅದನ್ನು ಟ್ಯಾನಿನ್ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಿ ಅದನ್ನು ನಾವು ಬಾಟ್ಲ್ ಮಾಡ್ತಾಯಿದ್ವಿ. ಬಾಟ್ಲ್ ಮಾಡಿ 1/2 ಲೀಟ್ರ್ ಬಾಟ್ಲನ್ನು ನಾನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ. ಒಟ್ಟಿಷ್ಟು ಜ್ಯೂಸ್ ದಿನಾಲು 12-15 ಲೀಟ್ರ್ ನಾನು ಜ್ಯೂಸ್ ತೊಗೊಂಡು ಹೋಗ್ತೀನಿ. ಅದರಲ್ಲಿ 1-2 ಲೀಟ್ರ್ ನಾನು ಸ್ಯಾಂಪ್ಲಿಂಗ್ ಕೊಡ್ತೀನಿ. ಪ್ರತಿಯೊಬ್ಬರು ಯಾರೇ ಬರಲಿ ಕಾಫಿ ಕಪ್ಪಲ್ಲಿ ಸ್ಯಾಂಪ್ಲಿಂಗ್ ಪ್ರತಿಯೊಬ್ಬರಿಗೂ ಸ್ಯಾಂಪ್ಲಿಂಗ್ ಕೊಡ್ತಾಯಿದ್ದೀನಿ. ಸ್ಯಾಂಪ್ಲಿಂಗ್ ಕೊಟ್ಟು ಅವ್ರು ಟೇಸ್ಟ್ ಇಷ್ಟದಾಗ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ನಾವು ಯೂಸ್ ಮಾಡ್ಬೋದು ಅಂತಕ್ಕಂಥದ್ದಾಗ ಅವ್ರಿಗೆ ಮತ್ತೆ ನಾನು ಹೇಳ್ತೀನಿ, ನಿಮಗೆ ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಏನೇ ಇರ್ತಕ್ಕಂಥದ್ದನ್ನು ಕ್ಯಾಶ್ಯೂ ಆ್ಯಪಲ್ ಜ್ಯೂಸ್ ಅಂತೇಳಿ ನೀವು ನೆಟ್ಟಲ್ಲಿ ನೋಡಿ, ನಾನು ಹೇಳಿದಕ್ಕೆ ನೀವು ತೊಗೋಬೇಡಿ. ನಿಮಗೆ ಯಾವುದು ನ್ಯೂಟ್ರಿಷನ್ಸ್ ಬೇಕು ಅದನ್ನು ನೀವು ಸರ್ಚ್ ಮಾಡಿ ಅದರಲ್ಲಿ ನಿಮಗೆ ಒಳ್ಳೆಯ ನ್ಯೂಟ್ರಿಷನ್ಸ್ ಇವೆಲ್ಲ ಬೇಕು ಅಂತಕ್ಕಂಥದ್ದು ನಿಮಗೆ ಉದ್ದೇಶ ಇದ್ದಾಗ ನನ್ನ ಸಂಪರ್ಕ ಮಾಡಿ, ನಾನು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಸಹ ನಾನು ಅವರಿಗೆ ಭರವಸೆ ಕೊಡ್ತೀನಿ. ಎಷ್ಟು ರೇಟಿಗೆ? ನಾನು ಬೆಳಗ್ಗೆ ವಾಯುವಿಹಾರಕ್ಕೆ ಬರ್ತಕ್ಕಂಥ ಜನಗಳು ಸಾಧಾರಣವಾಗಿ 6-9 ಗಂಟೆವರೆಗೂ ವಾಯುವಿಹಾರಕ್ಕೆ ಬರ್ತಿರ್ತಾರೆ. ನಾನು ಅಲ್ಲಿ ಅಟೆಂಡ್ ಆಗ್ತಕ್ಕಂಥ 6:30 ನಾನು ನಮ್ಮ ಕ್ರೀಡಾಂಗಣದ ಹತ್ರ ಹೋಗ್ತೀನಿ. ಅಲ್ಲಿ ಬಂದಾಗ ವಾಯುವಿಹಾರಕ್ಕೆ ಹೋಗಿ ವಾಪಸ್ ಮನೆಗೆ ಹೋಗ್ಬೇಕಾದಾಗ ನನ್ನಲ್ಲಿರ್ತಕ್ಕಂಥ ಟೇಬಲ್ ಮೇಲೆ ಇಟ್ಟಾಗ ಇದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ನಮ್ಮ ಗೋಡಂಬಿ ಹಣ್ಣಿನ ಜ್ಯೂಸು ನಮ್ಮ ತೋಟ ಇದೆ, ನಾವು ಹಣ್ಣನ್ನು ಮಣ್ಣು ಮಾಡಬಾರ್ದು, ಆಹಾರವನ್ನು ಕೊಡಬೇಕು, ಜನಗಳಿಗೆ ನ್ಯೂಟ್ರಿಷನ್ ಕೊಡಬೇಕು ಅಂತ ಉದ್ದೇಶಕ್ಕೆ ನಾನು ವ್ಯಾಲ್ಯೂಡೇಷನ್ ಮಾಡಿ ನಿಮಗೆ ಸೇವೆ ಸರ್ವ್ ಮಾಡಬೇಕಂತ ಉದ್ದೇಶ ತಂದಿದ್ದೀನಿ. ಸ್ಯಾಂಪಲ್ ನೋಡಿ ಬನ್ನಿ, ಪ್ರತಿಯೊಬ್ಬರು ನೋಡಿ. ಇದಕ್ಕೇನು ಚಾರ್ಜ್ ಇಲ್ಲ, ಸ್ಯಾಂಪ್ಲಿಂಗ್ಗೆ ಚಾರ್ಜ್ ಇಲ್ಲ.
ನೋಡಿ ನಿಮ್ಗೆ ಇಷ್ಟವಾದರೆ ಮನೆಗೆ ಕೊಂಡು ಹೋಗ್ಬೇಕಾದ್ರೆ ಬಾಟ್ಲಿಗಳಿದ್ದಾವೆ, ನೀವು ಮನೆಗೆ ಮಕ್ಕಳಿಗೆಲ್ಲ ಯೂಸ್ ಮಾಡಿ. ಮಕ್ಕಳಿಗೆ ಕೊಡಬೇಕಾದಾಗ ಸ್ವಲ್ಪ ಏನಾದರೂ ಮಕ್ಕಳಿಗೆ ರುಚಿ ಬೇಕಾಗುತ್ತೆ, ರುಚಿ ಬೇಕಾದಾಗ ನೀವು ಸಕ್ಕರೆ ಬೆಲ್ಲನ ಹಾಕಿ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಿಕೊಡಿ. ಇಲ್ಲಾಂದ್ರೆ ಒಗ್ಗರಣಂಶ ಸ್ವಲ್ಪ ಇರುತ್ತೆ ಅದರಲ್ಲಿ. ಮಕ್ಕಳು ಒಂದ್ಸರಿ ರಿಜೆಕ್ಟ್ ಮಾಡಿದ್ರು ಅಂದರೆ ಮತ್ತೆ ಎಂದೂ ಅದನ್ನು ಬೇಡಿಕೆ ಇಡೋದಿಲ್ಲ ಅಂತಕ್ಕಂಥದ್ದೆಲ್ಲ ಅವ್ರು ಸಜೆಷನ್ ಕೊಡ್ತೀನಿ. ಅಶೋಕ್ ಚಳ್ಳಕೆರೆ ತಾಲೂಕಿನವರು, ತಮ್ಮದೇ ಸಂಸ್ಕರಣಾ ಘಟಕ ಹೊಂದಿದವರು. ಈ ಭಾಗದಲ್ಲಿ 25 ಟನ್ನಷ್ಟು ಗೇರು ಬೀಜ ಸಂಸ್ಕರಣೆ ಇವರು ನಡೆಸ್ತಾ ಇದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಗದಗ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಗೇರು ಬೆಳೆ ವಿಸ್ತೀರ್ಣ ಗಣನೀಯವಾಗಿ ಹೆಚ್ಚುತ್ತಾ ಇದೆ. ಗೇರು ಹಣ್ಣಿನ ಬಳಕೆಯ ಬಗ್ಗೆ ತಿಳುವಳಿಕೆ ಇಲ್ಲದೆ ಈವರೆಗೆ ಇದು ವ್ಯರ್ಥವಾಗುವುದರಿಂದ ಮುಂದಿನ ದಿನಗಳಲ್ಲಿ ಇದರ ಸದ್ಬಳಕೆಗೆ ವಿಪುಲ ಅವಕಾಶ ಇದೆ ಎನ್ನುತ್ತಾರೆ. 11th ಮಾರ್ಚಲ್ಲಿ ಇಲ್ಲಿ ICAR ಪುತ್ತೂರಲ್ಲಿ ಒಂದು ಈವೆಂಟ್ ಅಟೆಂಡ್ ಮಾಡಿದ್ವಿ. ಸೊ ಈವೆಂಟಲ್ಲಿ ಅಟೆಂಡ್ ಮಾಡಿದಾಗ ನಮ್ಗೆ ಸ್ವಲ್ಪ ಐಡಿಯಾ ಬಂತು. ಸೊ ಕ್ಯಾಶ್ಯೂ ಆ್ಯಪಲ್ ಎಷ್ಟೊಂದಿದೆ, ವೇಸ್ಟ್ ಆಗ್ತಿದೆಯಲ್ಲ, ಇದು ಯುಟಿಲೈಸ್ ಮಾಡ್ಬೋದಲ್ಲ ಅಂತೇಳಿ ಸೊ ಟ್ರೈ ಮಾಡ್ತಾ ಇದ್ದೀವಿ ಸರ್. ಈ ರೀತಿ ಅಲ್ಲಿ ಏನು ಮಾಡ್ತಿದ್ರು ಈವರೆಗೆ? ಅಲ್ಲಿ ಇವಾಗ ಎಲ್ಲ ವೇಸ್ಟ್ ಆಗ್ತಿದ್ದೀವಿ ಸರ್, ಕಂಪ್ಲೀಟ್ ವೇಸ್ಟ್ ಆಗ್ತಾಯಿದ್ದು. ನಟ್ ಮಾತ್ರ ಯೂಸ್ ಆಗ್ತಾಯಿತ್ತು. ಈಗ ನಿಮಗೆ ನಿಮ್ಮ ಒಂದು ಜನರಲ್ ಐಡಿಯಾದಲ್ಲಿ ಈಗ ನಿಮ್ಮ ಆ ಭಾಗದಲ್ಲಿ ಸುಮಾರು ಆ್ಯಪಲ್ಲೇ ಎಷ್ಟು ಸಿಗ್ಬೋದು, ಹೇಗೆ ಮಾಡ್ಬೋದು ಅಂತ ಅನ್ನಿಸ್ತದೆ ಈಗ ನೋಡಿ? ಆ್ಯಪಲ್ ನನಗಿರೋ ಅಂದಾಜು ಪ್ರಕಾರ ನಾನು ಲಾಸ್ಟ್ ಇಯರ್ ಲೋಕಲ್ ಕ್ಯಾಶ್ಯೂಸ್ನ ಆಲ್ಮೋಸ್ಟ್ 25 ಟನ್ ಮಾಡಿದ್ದೀನಿ. ಸೊ 8 ಟೈಮ್ಸ್ ಮಾಡಿದಾಗ ಅಷ್ಟು ಆ್ಯಪಲ್ಸ್ ಅವೈಲಬಿಲಿಟಿ ಇದೆ. ಸೊ ಇದಕ್ಕೆ ಭವಿಷ್ಯ ಇದೆ ಅಂತ ಹೇಳ್ತೀವಿ? ಖಂಡಿತ ಭವಿಷ್ಯ ಇದೆ ಸರ್. ಕ್ಯಾಶ್ಯೂ ಮತ್ತು ಕ್ಯಾಶ್ಯೂ ಆ್ಯಪಲ್ ಎರಡಕ್ಕೂ ಭವಿಷ್ಯ ಇದೆ. ಏನೇನು ಮಾಡ್ಬೋದು ಅನ್ನಿಸ್ತದೆ ನಿಮಗೆ ಇಲ್ಲಿ ನೋಡುವಾಗ? ಸೊ ಇಲ್ಲಿ ನೋಡುವಾಗ ಸ್ಟಾರ್ಟಿಂಗಲ್ಲಿ ನಾವು ದೊಡ್ಡದಾಗೇನು ಮಾಡೋದು ಬೇಡ, RTS ಇಂದನೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಅಂದರೆ ರೆಡಿ ಟು ಸರ್ವ್ ಡ್ರಿಂಕಿಂದ ಸ್ಟಾರ್ಟ್ ಮಾಡಿದಾಗ ದೆನ್ ಇದರಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ, ಫಸ್ಟ್ ಅದರಲ್ಲಿ ಟ್ರಯಲ್ ಮಾಡೋಣ ಅಂತ ಪ್ಲಾನಲ್ಲಿದ್ದೀವಿ. ಈಗಾಗಲೇ ಏನಾದ್ರು ಇಂಟ್ರೆಸ್ಟ್ ತೋರಿಸಿದವರು ಇದ್ದಾರಾ ಪ್ಲಾಂಟೇಶನ್ ಗ್ರೋವರ್ಸ್ ಇದ್ದಾರೆ ಸರ್, ನಮ್ಮ ಡಿಸ್ಟ್ರಿಕ್ ಅವರೇ ಇದ್ದಾರೆ. ಶ್ರೀ ತಿಪ್ಪೇಸ್ವಾಮಿ ಅಂತ ಇದ್ದಾರೆ, ಆಲ್ರೆಡಿ ಅವರು ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಲೈಕ್ ಜ್ಯೂಸ್ ಮಾಡಿಬಿಟ್ಟು ಅವ್ರು ಆಲ್ರೆಡಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ ಸರ್. ಅಲ್ಲ, ಆ್ಯಪಲ್ ಗ್ರೋವರ್ಸ್ ಬಗ್ಗೆ ನೀವು ಏನಾದರೂ ಈಗ ಕಾಂಟ್ಯಾಕ್ಟಲ್ಲಿ ಇಟ್ಟು ನೀವು ಆ್ಯಪಲ್ ನೆಕ್ಸ್ಟ್ ಇಯರಿಗಾದರೂ? ನಾವು ಈಗ ಆಲ್ರೆಡಿ ನಾನು ಯಾರ ಹತ್ರ ಕ್ಯಾಶ್ಯೂ ನಟ್ಸ್ನ ಬೈ ಮಾಡ್ತಾ ಇದ್ದೀನಲ್ವ, ಗ್ರೋಯರ್ಸ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಇಯರ್ ನಾವು ಆ್ಯಪಲ್ನೂ ಬೈ ಮಾಡ್ತೀವಿ, ಅದಕ್ಕೆ ಪ್ರೋಸೆಸ್ ಏನಂತಲೂ ನಾವು ಸಜೆಸ್ಟ್ ಮಾಡ್ತೀವಿ. ಈ ಇಯರ್ ಆಗಲ್ಲ, ನೆಕ್ಸ್ಟ್ ಇಯರಿಂದ ನಾವು ಪ್ಲ್ಯಾನ್ ಮಾಡ್ತೀವಿ ಅಂತ ಎಲ್ರಿಗೂ ಅವೇರ್ನೆಸ್ಸು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅಟ್ಲೀಸ್ಟ್ ಇಲ್ಲಿ ಏನಾಗ್ತಾಯಿದೆ ಅಂದರೆ ಗ್ರೋವರ್ಸ್ಗೆ ಅಟ್ಲೀಸ್ಟ್ ಲೇಬರ್ ಕಾಸ್ಟ್ ಆದರೂ ಮೇಂಟೈನ್ ಆಗುತ್ತೆ ಫ್ರೂಟಿಂದ. ವಿಶ್ವಕೇಶವ ಕುರುವೇರಿ ಹಾಗೂ ನವ್ಯಶ್ರೀ, ಮಂಗಳೂರಿನ ಶ್ಯಾಮ್ ಭಟ್ ಇವರೆಲ್ಲ ಹಣ್ಣಿನ ಪಲ್ಪ್ ತಯಾರಿಸಿ ಅಕಾಲದಲ್ಲಿ ಗೇರು ಹಣ್ಣಿನ ಜ್ಯೂಸ್ ತಯಾರು ಮಾಡುವ ಬಗ್ಗೆ ನಿರೀಕ್ಷೆಯಲ್ಲಿದ್ದಾರೆ.